ರಾಜ್ಯದಲ್ಲಿ ಮತ್ತೆ ಈ ನಕಲಿ ನೋಟಿನ ಜಾಲ ತಲೆ ಎತ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಕಲಿ ನೋಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನ ಆಗಿದೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾ ಇದೆಯಾ ಅಕ್ರಮ ನೋಟು? ಸಿನಿಮಾ ಸ್ಟೈಲ್ನಲ್ಲಿ ನಡೀತಾ ಇದೆಯಾ ನಕಲಿ ನೋಟಿನ ದಂಧೆ? ನಕಲಿ ನೋಟನ್ನ ಚಲಾವಣೆಗೆ ಯತ್ನಿಸ್ತಾ ಇದ್ದಂತಹ ಮೂವರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಬೆಂಗಳೂರಿನ ಆಡುಗೋಡಿ ಪೊಲೀಸರಿಂದ ಇಬ್ಬರ ಬಂಧನ ಆಗಿದೆ. ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಇಬ್ಬರು ಬರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಟ್ರೈನಲ್ಲಿ ಇಬ್ಬರಿಗೆ ಸಿಕ್ಕಿದ್ದಂತಹ 1.5 ಲಕ್ಷ ರೂಪಾಯಿ ಹಣ ಅಂಗಡಿಯೊಂದಕ್ಕೆ ಹಣವನ್ನು ಕೊಟ್ಟು ಅಕೌಂಟ್ಗೆ ಹಾಕಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂಗಡಿಯ ಮಾಲೀಕ. ಪೊಲೀಸರು ಪರಿಶೀಲನೆ ನಡೆಸಿದಂತಹ ವೇಳೆ ನಕಲಿ ನೋಟು ಇದು ಅನ್ನೋದು ಪತ್ತೆಯಾಗಿದೆ. ಅದಾದ ಮೇಲೆ ಈ ನಕಲಿ ನೋಟನ್ನು ಚಲಾಯಿಸ್ಲಿಕ್ಕೆ ಬಂದಂತಹ ಇಬ್ಬರು ಸೇರಿದಂತೆ ಒಟ್ಟು ಮೂವರ ಬಂಧನ ಆಗಿದೆ. ಅವರ ಹಿಂದೆ ಮತ್ತಿನ್ಯಾರ್ಯಾರಿದ್ದಾರೆ, ಎಷ್ಟು ದಿನದಿಂದ ಈ ಕೆಲಸ ಮಾಡ್ತಿದ್ದಾರೆ, ರಾಜ್ಯದ ಯಾವ್ಯಾವ ಮೂಲೆಗೆ ನಕಲಿ ನೋಟುಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಮತ್ತೆ ರಾಜ್ಯದಲ್ಲಿ ನಕಲಿ ನೋಟಿನ ಜಾಲ ವ್ಯಾಪಿಸ್ಕೊಳ್ತಾ ಇದೆಯಾ ಅನ್ನುವಂತಹ ಅನುಮಾನ. ಈ ತಗಲಾಕೊಂಡಿರೋರು ಯಾರು, ಇವರು ಹೇಗೆ ನಕಲಿ ನೋಟನ್ನು ಸರಬರಾಜು ಮಾಡ್ತಾ ಇದ್ರು, ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ನರಸಿಂಹಮೂರ್ತಿ? ಪ್ರೇಮ್, ಪಶ್ಚಿಮ ಬಂಗಾಳ ಮೂಲದ ಸುಮನ್ ಮತ್ತೆ ಈ ಬುಲಾಲ್ ಈ ಇಬ್ರು ಕೂಡ ಟ್ರೈನ್ ನಲ್ಲಿ ಬೆಂಗಳೂರಿಗೆ ಬರ್ತಿದ್ರು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಕೆಲಸವನ್ನ ಅರಸಿ ಬರ್ತಿದ್ರು. ಗಾರೆ ಕೆಲಸಕ್ಕಾಗಿ ಬೆಂಗಳೂರಿಗೆ ಬರ್ತಿದ್ದಂತಹ ಸಮಯದಲ್ಲಿ ಟ್ರೈನ್ ನಲ್ಲಿ ಒಂದು ಕ್ಯಾಶ್ ನ ಬಂಡಲ್ ಸಿಕ್ಕಿದೆ. ಇದು ಒಳ್ಳೆ, ಯಾಕೆ ಇಲ್ಲಿ ಕ್ಯಾಶ್ ಇತ್ತು ಅಂತ ಹೇಳಿ ಗೊತ್ತಿಲ್ಲ, ಯಾರೋ ಬಿಟ್ಟು ಹೋಗಿರ್ಬೋದು ಅಥವಾ ಏನೋ ಒಂದು ಆಧಾರದ ಮೇಲೆ ಅವರು ಕ್ಯಾಶ್ ಅನ್ನ ತೆಗೆದಿಟ್ಕೊಳ್ತಾರೆ. ಅದಾದ ಬಳಿಕ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಅಂಗಡಿಗೆ ಹೋಗಿ ಒಂದು 70,000 ರೂಪಾಯಿ ಈ ನೋಟ್ ಗಳನ್ನ ಕೊಟ್ಟು ಅಕೌಂಟ್ಗೆ ಹಾಕ್ಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆ ನೋಟ್ ಎಣಿಕಾ ಸಂದರ್ಭದಲ್ಲಿ ಅಂಗಡಿ ಮಾಲೀಕನಿಗೆ ಒಂದು ಡೌಟ್ ಬರುತ್ತೆ, ಇದು ಅಸಲಿ ನೋಟ್ ಕಂಡಂಗೆ ಕಾಣಿಸ್ತಿಲ್ವಲ್ಲ ಅಂತ ಹೇಳಿ. ಆಗ ಆತ ಪೊಲೀಸರಿಗೆ ಕರೆಯನ್ನ ಮಾಡ್ತಾನೆ. ಪೊಲೀಸರು ಬಂದಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನ ಅದ್ರ ಜೊತೆಗೆ ಈತರಿಗೆ ಸಹಕಾರವನ್ನ ಕೊಟ್ಟಂತಹ ಒಬ್ಬ ವ್ಯಕ್ತಿ, ಒಟ್ಟು ಮೂವರನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಸುಮಾರು 141 ಆ ನೋಟ್ಗಳ ಸೀರಿಯಲ್ ನಂಬರ್ ಎಣಿಕಾ ಸಂದರ್ಭದಲ್ಲಿ ಡೌಟ್ ಬಂದಿರೋದು. ಆಗ ಎಲ್ಲಿಂದ ಬಂತಪ್ಪ ನಿಮ್ಗೆ ಈ ದುಡ್ಡು ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಹಿಂಗೆ ಟ್ರೈನ್ ನಲ್ಲಿ ಸಿಕ್ತು ಅಂತೇಳಿ ಅಸಲಿ ವಾಸ್ತವವನ್ನ ಹೇಳಿದ್ದಾರೆ. ಆ ಟ್ರೈನ್ ನಲ್ಲಿ ಅಂದ್ರೆ ಉತ್ತರ ಭಾರತದಿಂದ ದಕ್ಷಿಣದ ರಾಜ್ಯಗಳಿಗೆ, ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗೆ ಈ ರೀತಿಯಾಗಿ ಕೋಟಾ ನೋಟು ಹವಾಲಾ ಮುಖಾಂತರ ಸಂಪರ್ಕವಾಗಿ ಸಾಧ್ಯವಾಗ್ತಿತ್ತ ಅಥವಾ ಇಲ್ಲಿ ಈ ಕಡೆ ಸಾಗಾಟವನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ರ ಅನ್ನೋ ನಿಟ್ಟಿನಲ್ಲಿ ಆಡುಗೋಡಿ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಪ್ರಕರಣ ಸಂಬಂಧ ಈ ಕೋಟಾ ನೋಟುಗಳ ಚಲಾವಣೆಗೆ ಪ್ರಯತ್ನವನ್ನ ಪಟ್ಟಂತಹ ಮೂವರನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.